ಬೀದರ್ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಒಂದಾದ ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಈಗಾಗಲೇ ಮತದಾನ ಆರಂಭವಾಗಿದೆ. ಏನು ಕಲಬುರಗಿ ಪೀಠದಿಂದ ತಡೆಯಾಜ್ಞೆ ಬಂದಿತ್ತು, ರಿಟ್ ಪಿಟಿಷನ್ ಬಂದ ಬೆನ್ನಲ್ಲೇ ಚುನಾವಣೆಗೆ ತಡೆಯಾಜ್ಞೆ ಬಂದಿತ್ತು. ಈಗ ತಡೆಯಾಜ್ಞೆ ತೆರವಿನ ಬೆನ್ನಲ್ಲೇ ಈಗಾಗಲೇ ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಮತದಾನ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು. ಬೆಳಗ್ಗೆ 9 ಗಂಟೆಯಿಂದಲೇ ಮತದಾನ ಪ್ರಾರಂಭವಾಗಿದ್ದು ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಈಗ ಮತದಾನ ಕೇಂದ್ರವನ್ನು ನಿರ್ಮಿಸಲಾಗಿದೆ. ಬೆಳಗ್ಗೆಯಿಂದ ಸಾವಿರಾರು ಜನ ರೈತರು ಇಲ್ಲಿಗೆ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಏನು ಸುಮಾರು 13 ನಿರ್ದೇಶಕರ ಸ್ಥಾನಗಳಿಗೆ ಏನು ಇಲ್ಲಿ ಚುನಾವಣೆ ನಡೀತಾ ಇತ್ತು. ಅದರಲ್ಲಿ 4 ಸ್ಥಾನಗಳು ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರ ಪ್ಯಾನೆಲ್ನ 4 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ಏನು 4 ಜನ ಅವಿರೋಧವಾಗಿ ಆಯ್ಕೆಯಾದ ಬೆನ್ನಲ್ಲೇ 13ರಲ್ಲಿ 9 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದ್ದು 15 ಜನ ಅಭ್ಯರ್ಥಿಗಳು ಚುನಾವಣೆ ಕಣದಲ್ಲಿದ್ದಾರೆ ಅಂತ ಹೇಳ್ಬೋದು. ಏನೋ ಬಿಜೆಪಿಯಿಂದ ಈಗಾಗಲೇ 5 ಅಭ್ಯರ್ಥಿಗಳು ಕಣದಲ್ಲಿದ್ದರು, ಅವರನ್ನು ನಾವು ಹಿಂಪಡೆದಿದ್ದೀವಿ ಅಂತ ಕೂಡ ಅವರು ಬಿಜೆಪಿಯವರು ಸ್ಪಷ್ಟನೆಯನ್ನು ನೀಡಿದ್ದಾರೆ, ಪತ್ರಿಕಾ ಪ್ರಕಟಣೆ ನೀಡಿದ್ದಾರೆ. ಏನೋ ಮಳೆಯಿಂದಾಗಿ ಹಾನಿಯಾಗಿತ್ತು, ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಬೆಳೆ ಹಾನಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ನಾವು ಚುನಾವಣೆ ಪ್ರಕ್ರಿಯೆಯನ್ನು ನಡೆಸೋದು ಬೇಡ, ಆ ಹಿನ್ನೆಲೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ನಾವು ಹಿಂಪಡಿತೀವಿ, ಮತದಾನದಿಂದ ನಾವು ಹಿಂಸರಿತೀವಿ ಅಂತ ಕೂಡ ಪತ್ರಿಕಾ ಪ್ರಕಟಣೆಯ ಮೂಲಕ ಬಿಜೆಪಿಯವರು ಹೇಳಿದರು. ನಾಮಕಾವಸ್ಥೆಗೆ ಚುನಾವಣೆ ಪ್ರಕ್ರಿಯೆ ನಡೀತಿದೆ, ಯಾಕಂದರೆ ಅಭ್ಯರ್ಥಿಗಳು ಹಿಂಪಡೆಯೋದು ದಿನಾಂಕ ಮುಗಿದ ಮೇಲೆ ಬಿಜೆಪಿಯವರು ಈ ಮಾತನ್ನು ತಿಳಿಸಿದ ಹಿನ್ನೆಲೆ ಇವತ್ತು ನಾಮಕಾವಸ್ಥೆಗೆ ಚುನಾವಣೆ ನಡೀತಿದೆ. ನೋಡ್ತಿರ್ಬೋದು ನೀವೀಗ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ಮತದಾರರ ಗುರುತಿನ ಚೀಟಿಯನ್ನು ಚೆಕ್ ಮಾಡಿ ಕೂಡ ಒಳಗಡೆ ಬಿಡಲಾಗ್ತಿದೆ. ಅವರ ಮೊಬೈಲ್ ಫೋನ್ ಇರ್ಬೋದು ಎಲ್ಲವನ್ನ ಸ್ವಿಚ್ ಆಫ್ ಮಾಡಿ ಕೂಡ ಒಳಗಡೆ ಕಳಿಸ್ತಾ ಇದ್ದಾರೆ. ನೋಡ್ತಿರ್ಬೋದು ನೀವು ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏನು ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿರೋದು. ಈಗಾಗಲೇ ಮತದಾನ ಪ್ರಕ್ರಿಯೆ ಬೆಳಗ್ಗೆ 9 ಗಂಟೆಯಿಂದ ಆರಂಭವಾಗಿದ್ದು 4 ಗಂಟೆಗೆ ಮತದಾನ ಪ್ರಕ್ರಿಯೆ ಮುಕ್ತಾಯವಾಗ್ತದೆ. 4 ಗಂಟೆಯ ನಂತರ ಮತ ಎಣಿಕೆ ಕೂಡ ಆರಂಭವಾಗಿ ಇವತ್ತೇ ಏನು ಗೆದ್ದ ಅಭ್ಯರ್ಥಿಗಳ ವಿವರವನ್ನು ಕೂಡ ಫಲಿತಾಂಶವನ್ನು ಕೂಡ ನೀಡಲಾಗ್ತದೆ. ಏನು ಈ ಚುನಾವಣೆ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರ ಪ್ಯಾನೆಲ್ ಗೆದ್ದು ಬೀಗುವುದು ನಿಶ್ಚಿತ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ 4 ಸ್ಥಾನಗಳನ್ನ ಅವರು ಗೆದ್ದಿರೋದ್ರಿಂದ 13ರಲ್ಲಿ 7 ಸ್ಥಾನಗಳನ್ನ ಗೆಲ್ಲಬೇಕು ಅಧ್ಯಕ್ಷರಾಗಲಿಕ್ಕೆ. ಏನು ಈಗ ಆಲ್ರೆಡಿ 4 ಗೆದ್ದಿರೋದ್ರಿಂದ 9ರಲ್ಲಿ ಈಸಿಯಾಗಿ 8-9 ಸ್ಥಾನಗಳನ್ನ ಗೆಲ್ಲೋದು ನಿಶ್ಚಿತವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ 5 ಜನ ಅಭ್ಯರ್ಥಿಗಳನ್ನ ಬಿಜೆಪಿ ಹಿಂಪಡೆಯೋದ್ರಿಂದ ಇದು ಕೇವಲ ನಾಮಕಾವಸ್ಥೆ ಚುನಾವಣೆ ಆಗಿದೆ. ಏನು ಈ ಚುನಾವಣೆಯಲ್ಲಿ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಗೆದ್ದು ಏನು ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುಕ್ಕಾಣಿಯನ್ನು ಹಿಡಿಯುವುದು ಕಾಯಂ ಆಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹುಣಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.